ಜೈಡಾದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವಸತಿಗಾಗಿ 12 ಸೌಲಭ್ಯಯುತ ಪೊಲೀಸ್ ಕ್ವಾರ್ಟರ್ಸ್ಗಳ ನಿರ್ಮಾಣಕ್ಕೆ 3,60,00,000 ಅನುದಾನ ಮಂಜೂರಾಗಿದ್ದು, ಅದರ ಭೂಮಿ ಪೂಜೆ ಕಾರ್ಯಕ್ರಮ ಗುರುವಾರ ಜೊಯ್ಡಾ ಪೊಲೀಸ್ ಕ್ವಾರ್ಟರ್ಸ್ ಆವರಣದಲ್ಲಿ ನಡೆಯಿತು. ಇದೇ ವೇಳೆ ಜೊಯ್ಡಾ ತಾಲೂಕಿನ 5 ರೈತರಿಗೆ 82,500 ಸಬ್ಸಿಡಿಯೊಂದಿಗೆ ಪವರ್ ಟಿಲ್ಲರ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಳಿಯಾಳ ಜೊಯ್ಡಾ ಕ್ಷೇತ್ರದ ಶಾಸಕ ಆರ್.ವಿ. ದೇಶಪಾಂಡೆಯವರು, ದೇಶದ ಭದ್ರತೆಯ ಜವಾಬ್ದಾರಿ ಸೇನೆಯದಾದರೆ ಈ ಭಾಗದ ನಮ್ಮೆಲ್ಲರ ಸುರಕ್ಷತೆಯ ಜವಾಬ್ದಾರಿ ಪೊಲೀಸ್ ಇಲಾಖೆಯದ್ದು. ಪೊಲೀಸ್ ಸಿಬ್ಬಂದಿ ಯಾವುದೇ ಹಬ್ಬ ಹರಿದಿನಗಳನ್ನು ಆಚರಿಸದೆ 24 ಗಂಟೆಗಳು ನಿರಂತರ ಸೇವೆ ಸಲ್ಲಿಸುತ್ತಾರೆ. ಆದ್ದರಿಂದ ಪೊಲೀಸ್ ಠಾಣೆಗಳ ಸಮೀಪದಲ್ಲೇ ಅವರಿಗೆ ವಸತಿ ಸೌಲಭ್ಯ ಅಗತ್ಯವಾಗಿದೆ ಎಂದು ಹೇಳಿದರು. ಮುಂದುವರಿದು ಅವರು, ಯಾವುದೇ ನಾಗರಿಕರು ತಮ್ಮ ಪ್ರದೇಶದ ಅಭಿವೃದ್ಧಿಗಾಗಿ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೆ ಅದನ್ನು ಗೌರವದಿಂದ ಪರಿಗಣಿಸಿ ಅನುಸರಣೆ ಮಾಡಬೇಕು. ಮನವಿ ಸಲ್ಲಿಸುವವರು ಬಹಳ ಶ್ರಮಪಟ್ಟು ತಮ್ಮ ಭಾಗದ ಅಭಿವೃದ್ಧಿಗಾಗಿ ಅರ್ಜಿ ನೀಡುತ್ತಾರೆ. ಆ ಮನವಿಗಳನ್ನು ಅನುಷ್ಠಾನಗೊಳಿಸಿದಾಗಲೇ ನಿಜವಾದ ಅಭಿವೃದ್ಧಿ ಸಾಧ್ಯ. ಅಭಿವೃದ್ಧಿಗೆ ಎಂದಿಗೂ ವಿರಾಮ ಇರಬಾರದು, ಅದು ನಿರಂತರವಾಗಿ ನಡೆಯಬೇಕು ಎಂದು ತಿಳಿಸಿದರು. ಇದೇ ವೇಳೆ ಜೊಯ್ಡಾ ತಾಲೂಕಿನ ರೈತರು ಕೇವಲ ಭತ್ತವನ್ನೇ ಬೆಳೆಸದೆ ಭತ್ತದ ಜೊತೆಗೆ ಇತರೆ ಬೆಳೆಗಳನ್ನು ಬೆಳೆಸಬೇಕು. ನಮ್ಮ ಸ್ನೇಹಿತರನ್ನು ತಿಳ್ಕೊಳ್ಬೇಕು, ನಮ್ಮ ಆತ್ಮೀಯರನ್ನು ತಿಳ್ಕೊಳ್ಬೇಕು. ಇವತ್ತು ರಾಷ್ಟ್ರದ ಗಡಿಗಳ ಸಂರಕ್ಷಣೆ ನಮ್ಮ ಆರ್ಮ್ ಫೋರ್ಸಸ್ ಮಾಡ್ತವೆ. ನಿಮ್ಮ ಸಂರಕ್ಷಣೆ ಪೊಲೀಸರು ಮಾಡ್ತಾರೆ. ಹಾಗಾಗಿ ಪೊಲೀಸರ ಮೇಲೆ ಮಾಡುವ ಜವಾಬ್ದಾರಿ ಇದೆ. ಇವತ್ತು ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಮುಖಾಂತರ ಜೋಯ್ಡಾದಲ್ಲಿ ನಮ್ಮ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಅವ್ರಿಗೆ ವಸತಿ ಕೊಡಲಿಕ್ಕೆ 12 ಕ್ವಾರ್ಟರ್ಸು ಕಟ್ತಾ ಇದ್ದೇವೆ. ಎಷ್ಟು? 3,60,00,000 ರೂಪಾಯಿ. ಇದು ಅವಶ್ಯಕತೆ ಇತ್ತು. ನಾನು ಮೊದಲೇ ಬಾರಿ ಕ್ಷೇತ್ರದ ಆಸೆ ಬಂದಾಗ ಭಾಳ ಭಯ ಪಟ್ಬಿಟ್ಟಿದ್ದೆ. ರಸ್ತೆ ಇಲ್ಲ, ಸೇತುವೆ ಇಲ್ಲ, ಕರೆಂಟ್ ಇಲ್ಲ, ಬಡವ್ರ ಮನೆ ಇಲ್ಲ. ಮತ್ತಿಲ್ಲ ಹಳ್ಳಿಗಿಂತ ಮಜೆಗಳು ಹೆಚ್ಚು, ಹ್ಯಾಮ್ಲೆಟ್ಸ್. ಆದರೆ ಜನರ ವಿಶ್ವಾಸದಿಂದ, ಜನಪ್ರತಿನಿಧಿಗಳ ಮಾರ್ಗದರ್ಶನದಲ್ಲಿ ಜೋಯ್ಡಾ ತಾಲೂಕ ಹಿಂದುಳಿದ ತಾಲೂಕ ಇವತ್ತು ಉಳಿದಿಲ್ಲ, ಮುಂದುವರೆದ ತಾಲೂಕು ಆಗಿದೆ ಅಂತ ಹೇಳ್ತಾರೆ. ಇದಕ್ಕಾಗಿ ಸರ್ಕಾರದಿಂದ ಅನೇಕ ಯೋಜನೆಗಳು ಲಭ್ಯವಿವೆ ಎಂಬುದನ್ನು ಅವರು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಕಾರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂ.ಎನ್, ದಾಂಡೇಲಿ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ, ಜೊಯ್ಡಾ ಪೊಲೀಸ್ ನಿರೀಕ್ಷಕ ಚಂದ್ರಶೇಖರ್ ಹರಿಹರ್, ಜೊಯ್ಡಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.